ಇದು ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಪಡಿಗೇರ್. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ವಡವಡಗಿ ಗ್ರಾಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ವಿಜಯಪುರ ಶಿಶು ಅಭಿವೃದ್ಧಿ ಯೋಜನೆ ಬಸವನ ಬಾಗೇವಾಡಿ ಹಾಗೂ ಅಜಿಂ ಪ್ರೇಮ್ಜಿ ಫೌಂಡೇಶನ್ ವಿಜಯಪುರ ಇವರ ಸಹಯೋಗದಲ್ಲಿ ಬಾಲಮೇಳ ಅದ್ದೂರಿಯಾಗಿ ಜರುಗಿತು. ಬಾಲಮೇಳ ಕಾರ್ಯಕ್ರಮ ಎಲ್ಲ ಗಣ್ಯರಿಂದ ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಪುಟಾಣಿ ಮಕ್ಕಳು ತಮ್ಮ ಮುಗ್ಧತೆಯಿಂದ ಎಲ್ಲರನ್ನ ರಂಜಿಸಿದರು. ಮಕ್ಕಳ ಹಬ್ಬ ವೀಕ್ಷಿಸಲು ಗ್ರಾಮದ ಅನೇಕ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಇಂಥ ಮಕ್ಕಳ ಕಾರ್ಯಕ್ರಮ ಮಾಡುವುದರಿಂದ ಮಕ್ಕಳಲ್ಲಿ ಧೈರ್ಯ ತುಂಬುತ್ತದೆ. ಅಂಗನವಾಡಿ ಕೇಂದ್ರ ಮತ್ತು ಸಮುದಾಯದೊಂದಿಗೆ ಉತ್ತಮವಾದ ಸಂಬಂಧವನ್ನು ಬೆಳೆಸುವುದು ಈ ಮಕ್ಕಳ ಹಬ್ಬವಾಗಿದೆ. ಪಾಲಕರಿಗೆ ಮತ್ತು ಸಮುದಾಯದ ಸದಸ್ಯರಿಗೆ ಮಕ್ಕಳ ಬೆಳವಣಿಗೆ ಬಗ್ಗೆ ಅರ್ಥ ಮೂಡಿಸುವುದು ಮತ್ತು ಮನೆಯಲ್ಲಿ ಮಕ್ಕಳಿಗೆ ವಾತಾವರಣವನ್ನು ಕಲ್ಪಿಸುವ ಬಗ್ಗೆ ಅಂಗನವಾಡಿ ಮೇಲ್ವಿಚಾರಕಿ ಭಾರತಿ ಸಜ್ಜನ್ ತಿಳಿಸಿದರು. ಮಕ್ಕಳು ಮತ್ತು ಪಾಲಕರು, ಗರ್ಭಿಣಿಯರು, ಹಾಲುಣಿಸುವ ತಾಯಂದಿರು, ಆಶಾ ಕಾರ್ಯಕರ್ತೆಯರು, ಪಂಚಾಯಿತಿ ಸದಸ್ಯರು, ಶಾಲಾ ಶಿಕ್ಷಕರು, ಊರಿನ ಅಂಗನವಾಡಿ ಶಿಕ್ಷಕಿಯರು ಮತ್ತು ಸರ್ಕಲ್ ಮಟ್ಟದ ಟೀಚರ್ಗಳು ಈ ಬಾಲಮೇಳದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಬಂದೇ ನವಾಜ್ ಕೋಳ್ಯಾಳ್, ಬಸವನ ಬಾಗೇವಾಡಿ. ನಮ್ಮ ಅಂಗನವಾಡಿಗೆ ಮಕ್ಕಳನ್ನ ಕಳಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಆದ್ರೆ ಈಗ ಮಕ್ಕಳನ್ನ ನಾವು ಯಾವುದೇ ಒಂದು ದುಡ್ಡು ಕೊಟ್ಟು ಕಳಿಸ್ತಾರೆ ಬೇರೆ ಕಡೆ, ಅದನ್ನ ನಮ್ಮ ತಾಯಿಗಳು ಬಿಡಬೇಕು. ಈ ಮಕ್ಕಳಲ್ಲಿ ಇರುವಂತ ಕ್ರಿಯಾತ್ಮಕ ಚಟುವಟಿಕೆ, ಬೌದ್ಧಿಕ ಚಟುವಟಿಕೆ, ಇವೆಲ್ಲ ಚಟುವಟಿಕೆಗಳನ್ನ ನಮ್ಮ ಮಕ್ಕಳಲ್ಲಿ ಮಾಡಲು ಬಹಳ ಉತ್ಸುಕರಾಗಿದ್ದಾರೆ. ಅವರು ಮತ್ತೆ ಶಾಲಾ ಪೂರ್ವ ಶಿಕ್ಷಣ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾರೆ. ಈ ನಮ್ಮ ಅಜಿಂ ಪ್ರೇಮ್ಜಿ ಸಂಸ್ಥೆಯಿಂದ ನಮ್ಮ ನಿಂಗರಾಜ್ ಸರ್ ಅವರು ಹಲವಾರು ವಿಷಯಗಳನ್ನ ಬಹಳ ಮನಮುಟ್ಟವಾಗಿ ಹೇಳ್ತಾರೆ. ಯಾವ ರೀತಿ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು. ಈ ಎಲ್ಲ ಕ್ರಿಯಾತ್ಮಕ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಅವರಿಗೆ ಮನ ಮುಟ್ಟುವಂತೆ ಮಾಡ್ತಾ ಇದ್ದಾರೆ. ನಮ್ಮ ಮೂತು ಮಕ್ಕಳು ಒಳ್ಳೆ ಉತ್ಸುಕರಾಗಿ ಅಭಿನಯವನ್ನ ಮಾಡ್ತಾ ಇದ್ದಾರೆ. ಅದನ್ನು ನೋಡುವ ಭಾಗ್ಯ ನಮಗೂ ನಿಮ್ಮೆಲ್ಲರಿಗೂ ಇದೆ. ಇಷ್ಟು ಹೇಳಿ ನನ್ನ ಪ್ರಾಸ್ತಾವಿಕ ಹೇಗೆ ಕಲಿತಾರೆ, ಟೀಚರ್ ಆಗಿ ಅವ್ರು ಏನ್ ಕಲಿಸ್ತಾರೆ, ನಮ್ಮ ಮಕ್ಕಳು ಹೇಗೆ ಡೆವಲಪ್ ಆಗ್ತಾರೆ ಅಂತ. ಒಂದು ಯಾವ್ದೊಂದು ಸಿಂಪಲ್ ಆಗಿರ್ತಕ್ಕಂಥ ಒಂದು ಅಡ್ಡದ ಮೇಲೆ ನಡೆಯುವಂತ ಒಂದು ಆಟ ಆಡಿಸೋದ್ರಿಂದ ಮಕ್ಕಳಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತವೆ, ಸಣ್ಣ ಸ್ನಾಯುಗಳು, ದೊಡ್ಡ ಸ್ನಾಯುಗಳು ಹೇಗೆ ಬೆಳವಣಿಗೆ ಆಗ್ತವೆ ಅನ್ನೋದಿರ್ಬೋದು. ಕ್ರಿಯಾತ್ಮಕ ಚಟುವಟಿಕೆಗಳನ್ನ ಮಾಡಿಸ್ತಾರೆ. ಅದರೊಳಗೆ ಮಕ್ಕಳಿಗೆ ಒಂದು ಔಟ್ಲೈನ್ ಇರ್ತಕ್ಕಂಥ ಚಿತ್ರ ಕೊಡೋದ್ರಿಗೆ ಬಣ್ಣ ತುಂಬಿಸ ಕೊಡ್ತಾರೆ. ಅದರಿಂದ ಮಕ್ಕಳಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಅಂಶಗಳು ಬೆಳವಣಿಗೆ ಆಗ್ತವೆ. ಸೃಜನಾತ್ಮಕವಾಗಿ ಚಿಂತನೆ ಮಾಡೋದಕ್ಕೆ, ಆಲೋಚನೆ ಮಾಡೋದಕ್ಕೆ ಸಾಕಷ್ಟು ಸಮಯ ಕೊಡ್ತಾರೆ. ಅದೇ ರೀತಿಯಾಗಿ ಡೀಪ್ ಬ್ಲಾಕ್ಸ್ ಅಂತ ಬರ್ತದೆ. ಅದನ್ನ ಬಳಸಿ ಮಕ್ಕಳಿಗೆ ಗೊಂಬೆ ಕಟ್ಟೋದಕ್ಕೋ, ಮನೆ ಕಟ್ಟೋದಕ್ಕೋ, ಅದು ಬೇರೆ ಏನೋ ಒಂದು ಕಟ್ಟೋದಕ್ಕೆ ಅವಕಾಶವನ್ನೇ ಕೊಡ್ತಾರೆ. ಅಂಗನವಾಡಿಯ ಪ್ರಾರಂಭದಲ್ಲಿ ಮುಕ್ತ ಚರ್ಚೆ ಅಂತ ಒಂದು ಆಟ ಇರ್ತದೆ. ಅದರಲ್ಲಿ ಬೇರೆ ಬೇರೆ ಮೂಲೆಗಳಿರ್ತದೆ. ಅದೆಲ್ಲವನ್ನ ಮಾಡ್ತಾರೆ. ಹಾಗಾಗಿ ಮತ್ತದ್ರ ಜೊತೆಗೆ ಭಾಷಾಭಿವೃದ್ಧಿ ಅಂತ ಬಂದಾಗ ಚಿತ್ರಪಟವನ್ನ ತೋರಿಸಿ ಮಾತಾಡ್ತಕ್ಕಂಥದ್ದಿರ್ಬೋದು, ಕಥೆಗಳನ್ನ ಹೇಳ್ತಕ್ಕಂಥದ್ದಿರ್ಬೋದು, ಹೀಗೆ ಸಾಕಷ್ಟು ಬೇರೆ ಬೇರೆ ಚಟುವಟಿಕೆಗಳನ್ನ ಮಾಡ್ತಾ ಇರ್ತಾರೆ. ಮಾಡಿದಾಗ ನೀವು ನಾವು ಪೇರೆಂಟ್ಸ್ ಆಗಿ, ಸಮುದಾಯದವರಾಗಿ ಅದನ್ನ ನೋಡುವಂತದ್ದಾಗಬೇಕು, ಅದನ್ನ ಪರೀಕ್ಷೆ ಮಾಡುವಂತದ್ದಾಗಬೇಕು. ವಜ್ರಾಕ್ಷ ನ್ಯೂಸ್, ಇದು ಸತ್ಯದ ಬೆಳಕು.